ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಸಮಸ್ತ ಎಲ್ಲ ರಾವೂರು ಗ್ರಾಮದವರಿಗೂ ಆಗಮಿಸುವ ತಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ವಿಶ್ವಾರಾಧ್ಯರು, ಮನುಕುಲದ ಉದ್ಧಾರಕರು, ಇಡೀ ಸಮಾಜವೇ ಏಕಮುಖವನ್ನಾಗಿ ಕೈ ಮಾಡಿಕೊಂಡು ಹೋಗುವಂಥ ತತ್ವಜ್ಞಾನಿಗಳು, ಅಪಾರ ಮಹಿಮ ಪುರುಷರು, ಯೋಗಿಗಳು, ತ್ಯಾಗಿಗಳು, ಶಿವನ ಸ್ವರೂಪಿಗಳು. ಅಂಥ ಒಂದು ಮಹಾತ್ಮನ ಪುರಾಣವನ್ನು ಈ ಗ್ರಾಮದಾಗ ನೀವೆಲ್ಲರೂ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಸುಮಾರು 1 ವಾರಗಳ ಕಾಲ ನಡೆದುಕೊಂಡು ಬಂದಂತಾಯಿತು. ವಿಶ್ವಾರಾಧ್ಯರ ಪುರಾಣ, ವಿಶ್ವಾರಾಧ್ಯರ ಇತಿಹಾಸ ಭಾಳ ಹಳೆಯದೇನಿಲ್ಲ. ಸುಮಾರು 80 ವರ್ಷ ಹೊರಗಿಂದ ಈ ಒಂದು ಇತಿಹಾಸ ಪುರಾಣ ಅದ. ಆ ಪುಣ್ಯಾತ್ಮ ಈ ಒಂದು ಭಾಗದಲ್ಲಿ ಜನಿಸಿದ ಆ ಒಂದು ವಿಚಾರದಲ್ಲಿ ನೀವು ಅತ್ಯಂತ ಪುಣ್ಯವಂತರು. ಅಂತ ಒಂದು ಪವಾಡ ಪುರುಷರು ಈ ಒಂದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗಂವಾರದ ಪಂಚಗ್ರಹ ತೋಪುಗಟ್ಟಿಯಲ್ಲಿ ಜನಿಸಿ ಪುಣ್ಯಾತ್ಮನ ಬದುಕು ಅತ್ಯಂತ ಸುಂದರವಾದ ಬದುಕು. ಆ ಪುಣ್ಯಾತ್ಮನ ಜನನ ಆಗಬೇಕಂತಂದ್ರೂ ಸಹ ಗುರುವಿನ ಆಶೀರ್ವಾದದಿಂದ ಆಯಿತು. ಮುಂದೆ ವಿದ್ಯಾಭ್ಯಾಸ ಆಗಿ ಕಾಶಿ ಕಾಶಿಯಲ್ಲಿ ಸುಮಾರು 12 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಮಾಡಿ ಘನ ಪಂಡಿತನತಕ್ಕಂಥ ಪದವಿಯನ್ನು ಪಡೆದುಕೊಂಡು ಬ್ರಹ್ಮ ರಾಕ್ಷಸದಿಂದ ವಿದ್ಯಾಭ್ಯಾಸವನ್ನು ಪಡೆದುಕೊಂಡು ಪುನಃ ಗಂವಾರಕ್ಕೆ ಬಂದು ಈ ಮಾನವ ಜನ್ಮದ ಪ್ರಕಾರ ಆ ವಿಚಾರದಲ್ಲಿ ರಾಚೋಟಿ ಶಿವಾಚಾರ್ಯ ಹಾಗೂ ಬನರಾಯ ಶಾಸ್ತ್ರಿಗಳು, ನಿಲ್ಲಮ್ಮ ತಾಯಿಯರ ಒತ್ತಾಯದಿಂದ ವಿಶ್ವಾರಾಧ್ಯರು ಮದುವೆಯಾದರು. ಆ ಪುಣ್ಯಾತ್ಮಗ ಮದುವೆ ಮಾಡ್ಕೊತಕ್ಕಂಥ ಅವನಿಗೆ ಕಲ್ಪನೆ ಇರಲಿಲ್ಲ. ಆದರೆ ಗುರುವಿನ ಮಹತ್ವ, ಗುರುವಿನ ಮಾತನ್ನು ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಆ ವಿಚಾರದಲ್ಲಿ ಗುರುವಿನ ಒತ್ತಾಯದಿಂದ ಮೇರೆಗೆ ಆ ಪುಣ್ಯಾತ್ಮನ ಮದುವೆ ಕಾರ್ಯಕ್ರಮವಾಯಿತು. ಆ ಮದುವೆ ಕಾರ್ಯಕ್ರಮ ಆದರೂ ಸಹ ಆ ಪುಣ್ಯಾತ್ಮ ಯಾವುದೇ ಸಂಸಾರದಲ್ಲಿ ಭಾಗಿಯಾಗದೆ ತಮ್ಮ ಸಂಸಾರವನ್ನು ಹೇಗಂತಂದರೆ ಪವಾಡ, ಜಪ, ತಪ, ಅನುಷ್ಠಾನ ಬಂದಿರತಕ್ಕಂಥ ಭಕ್ತರಿಗೆ ಆ ಕಷ್ಟಗಳನ್ನು ಹೋಳು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿರ್ತಕ್ಕಂಥ ಸಂಸಾರ ಸದ್ಗುರು ವಿಶ್ವಾರಾಧ್ಯರ ಸಂಸಾರ. ಆ ಪುಣ್ಯಾತ್ಮನ ವಾಕ್ಯ ನಡೆದಿದ್ದೇ ವಾಕ್ಯ, ಅಂದಿದ್ದೇ ವಾಕ್ಯ ಅಂತಕ್ಕಂಥ ಪುಣ್ಯ ಪುರುಷರು, ಕಲಿಯುಗದ ದೇವಿ ಪುರುಷ ಅನ್ಸ್ಕೊಂಡಿರ್ತಕ್ಕಂಥ ವಿಶ್ವಾರಾಧ್ಯರು ಸುಮಾರು 3 ವರ್ಷಗಳ ಕಾಲ ಒಂಟೆಗಾಲಗಳ ಮೇಲೆ ನಿಂತು ಆ ಪುಣ್ಯಾತ್ಮ ದೇವಿಯ ಅನುಷ್ಠಾನದಿಂದ ಅನುಷ್ಠಾನ ಕೈಗೊಂಡು ಪುಣ್ಯ ಪುರುಷನಾದತಕ್ಕಂಥ ಸಂದರ್ಭ ಹೇಳಿ, ವಿಶ್ವಾರಾಧ್ಯರ ಕ್ಷೇತ್ರ ಅತ್ಯಂತ ಶಕ್ತಿಯ ಕ್ಷೇತ್ರವಾಗಿದೆ. ಆ ಕ್ಷೇತ್ರದಾಗ ಬರತಕ್ಕಂಥ ಭಕ್ತರಿಗೆ ಬೇಡಿದುಕೊಡ್ತಕ್ಕಂಥ ಕ್ಷೇತ್ರವಾಗಿದೆ. ನೊಂದು ಬೆಂದವರಿಗೆ ಅಪ್ಪ ಏನಂತಕ್ಕಂಥ ಯಾರು ಬರ್ತಾರ ಆ ಪುಣ್ಯಾತ್ಮರಿಗೆ ವಿಶ್ವಾರಾಧ್ಯ ಸಾಕ್ಷಾತ್ ಆಶೀರ್ವಾದ ಮಾಡತಕ್ಕಂಥ ಕ್ಷೇತ್ರ ಆಗ್ಯದ. ಆ ವಿಚಾರದಲ್ಲಿ ಈ ಹೊಸ ವರ್ಷದ ಪ್ರಾರಂಭದಲ್ಲಿ ಅಂತಂದ್ರೆ ಹಿಂದಿನ ವರ್ಷ ಆಗತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಹೋಗಿ ನಮ್ಮ ಸನಾತನ ಧರ್ಮ ಪರಂಪರೆಯಲ್ಲಿ ಯುಗಾದಿಯನ್ನು ಹೊಸ ವರ್ಷವನ್ನು ಕರಿತೀವಿ. ಆ ವಿಚಾರದಲ್ಲಿ ಹೊಸ ವರ್ಷದಿಂದಲೇ ನೀವು ರಾವೂರು ಗ್ರಾಮದಲ್ಲಿ ಅಂಥ ಮಹಾತ್ಮನ ಅಂತ ಸದ್ಗುರುನ ಪುರಾಣ ಹಚ್ಚಿರಲ್ಲ, ನಿಮ್ಮ ಊರಿನ ಬಹಳ ಪುಣ್ಯ ಅದ ಅನ್ನತಕ್ಕಂಥ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶುರುವಿಗೆ ದೇವರ ಪ್ರವಚನ, ದೇವರ ಪುರಾಣ ಕೇಳಿದ್ರೆ
ನಮ್ಮ ಊರು ಪಾವನ ಆಗ್ಬೇಕಪ್ಪ ಅನ್ನತಕ್ಕಂಥ ಮನೋಭಾವನೆ ಇಟ್ಟುಕೊಂಡು ಸುಮಾರು ನೀವೆಲ್ಲರೂ ಕೂಡಿಕೊಂಡು ವಿಶ್ವಾರಾಧ್ಯರ ಪುರಾಣವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಂತಾಯಿತು. ಈ ವಿಚಾರದಲ್ಲಿ ಮುಂದೆ ಬರತಕ್ಕಂಥ ಒಂದು ದಿನಮಾನಗಳಲ್ಲಿ ವಿಶ್ವಾರಾಧ್ಯರು ಈ ಊರಿನ ಮಳೆಯಾಗಲಿ ಬೆಳೆಯಾಗಲಿ ನಿಮ್ಮ ಈ ಊರಿನ ಸಮಸ್ಯೆ ಏನೇ ಇದ್ದರೂ ಸದ್ಗುರು ಸಮರ್ಥನ ಒಂದು ಆಶೀರ್ವಾದದಿಂದ ಇಂದೆಲ್ಲ ಒಂದು ಬಗೆಹರಿ ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡು ತಮಗೆಲ್ಲರಿಗೂ ಸದ್ಗುರು ಸಮರ್ಥ ವಿಶ್ವಾರಾಧ್ಯರು ಬಲರಾಂಬಿಕೆ ತಾಯಿ ಗಂಗಾಧರಪ್ಪರ ಆಶೀರ್ವಾದ ಸದಾ ಇರತಕ್ಕಂಥ ಒಂದು ವಿಚಾರ ತಿಳಿಸಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ.